ಅದೇ ಒಂದೊಂದೇ ನಿಮಿಷ ಅಲ್ಲ ಜಾಯಿನ್ ಆಗ್ತಾರೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಕ್ಕಳ ಆಡಿಯೋ ಸರಿ ಮಾಡಿ. ನ ದೃಶ್ಯತೆ. ಅಸ್ತು ತರ್ಹಿ ನಿಮೇಷಮೇಕಂ. ಕೇಳಿಸ್ತಾ ಇದೆ. ಒಂದೇ ನಿಮಿಷ ಕೊಡಬೇಕು. ಕಷ್ಟ. ಓಂ. ಈ ತ್ರಿಪುರಾಸುರರ ಪ್ರಕರಣವನ್ನ ಹೇಳ್ತಾ ಎಲ್ಲ ದೇವತೆಗಳ ಒಡೆತನವನ್ನ ಸಂಪಾದಿಸಿದಂತಹ ಈ ತ್ರಿಪುರಾಸುರರು ಏಕ ಕ್ಷರದಿಂದಲೇನೆ 3 ಪಟ್ಟಣಗಳನ್ನ ಪುಡಿಗಟ್ಟಿದಂದು ನಮ್ಮೆಲ್ಲರಿಗೂ ಕೂಡ ಮುಕ್ತಾಯದ ಹಾಡು ಅಂತ ಕೇಳಿದ್ದ ವರವನ್ನ ಸಿದ್ಧಿಸುವುದಕ್ಕೋಸ್ಕರವಾಗಿ ಏನೇನು ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕಾಯಿತು. ಈ ಬಂಗಾರದಂತಹ ಮತ್ತು ಬಂಗಾರ, ಬೆಳ್ಳಿ, ಕಬ್ಬಿಣದಂತಹ 3 ಪಟ್ಟಣಗಳನ್ನ ಕಟ್ಟಿಕೊಂಡವರು ಜೋರಾಗಿ ತಮ್ಮ ಆರ್ಭಟವನ್ನ ಲೋಕದುದ್ದಕ್ಕೂ ಹಬ್ಬಿದಾಗ ದೇವತೆಗಳೆಲ್ಲ ನಾರಾಯಣನನ್ನು ಬಂದು ಕೇಳಿಕೊಂಡ್ರು. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಆಗ ಈ ಮಯ ಮತ್ತು ಶುಕ್ರಾಚಾರ್ಯರ ಸಹಕಾರದಿಂದ ಅವರು ಬೇರೆಯದೇ ಆದ ಒಂದು ಉಪಾಯವನ್ನ ಕೂಡಿದ್ರು ಅಂತ ನಾವು ಹಿಂದೆ ನೋಡಿದ್ವಿ. ತೈ ಸ್ಪೃಷ್ಟಾ ವ್ಯಸವಸ್ಕರ್ವೇ ನೃಪೇತ ತ್ರಿಪುರೌಕಸ
ತಾನಾನೀಯ ಮಹಾಯೋಗಿ ಮಯ ಉಪರಪೇಕ್ಷಿತ. ಈ ವ್ಯಸವ ಹಸುಗಳನ್ನ ಕಳೆದುಕೊಂಡವರು ವ್ಯಸುಗಳು. ವಿ ಅಸುಹು ವ್ಯಸು ವಿಗತಃ ಅಸುಹು ಯಸ್ಮಾತ್ ಸಹ ವ್ಯಸವಃ ಯಶಾಂತೆ ವ್ಯಸವಃ. ಸರ್ವೇ ಎಲ್ಲರೂ ಕೂಡ ನಿಪೇತು ಬಿದ್ದು ಹೋದ್ರು. ಅವರಿಗೆ ತ್ರಿಪುರೌಕ ಸಹ ತ್ರಿಪುರಾಸುರರ ಪಟ್ಟಣದಲ್ಲಿ ಇದ್ದವರೆಲ್ಲರೂ ಕೂಡ ಬಿದ್ದು ಹೋದ್ರು. ಅವರನ್ನೆಲ್ಲ ತಗೊಂಡು ಹೋಗಿ ಮಹಾಯೋಗಿಯಾದಂತಹ ಮಯ ಮತ್ತು ಶುಕ್ರಾಚಾರ್ಯರು ತಗೊಂಡು ಹೋಗಿ ಕೂಪರಸಕ್ಕೆ ಹಾಕಿದ್ರು. ಸಿದ್ಧಾಮೃತತರ ಸಂಸ್ಪೃಷ್ಟ ವಜ್ರಧಾರ ಮಹೋಜಸಃ ಉತ್ತಸ್ತು ಮೇಘಪಟಲಾತು ವೈದ್ಯುತ ಇವ ವತ್ನಯ. ಅವರನ್ನೇ ಕೊಂಡೋಗಿ ಆ ಸಿದ್ಧಾಮೃತ ರಸಕ್ಕೆ ಎಸೆದ್ರೆ ಅಮೃತ ಸಂಸ್ಪೃಷ್ಟರಾದಂತಹ ರಾಕ್ಷಸರೆಲ್ಲರೂ ಕೂಡ ವಜ್ರದಂತೆ ದೇಹವನ್ನ ಇನ್ನೂ ಮೊದಲಿಗಿಂತ ಹೆಚ್ಚಿನ ತಾಕತ್ತನ್ನ ಪಡೆದು ಉತ್ತಸ್ತು. ಹೇಗಂದ್ರೆ ಮೋಡಗಳ ಮರೆಯಲ್ಲಿ ಘರ್ಷಿಸಿದಾಗ ಇನ್ನೂ ಮೋಡದಲ್ಲಿರುವುದೆಲ್ಲ ನೀರು. ನೀರು ಅನ್ನೋದು ಬೆಂಕಿಗೆ ಶಾಮಕ, ಅದು ಅಗ್ನಿಶಾಮಕ. ಅದು ಆ ಅಗ್ನಿಶಾಮಕವಾದಂತಹ ನೀರು ಪರಸ್ಪರ ಘರ್ಷಿಸಿದಾಗ ವೈದ್ಯುತಾ ಇವ ವಿದ್ಯುತ್ತು ಆವಿರ್ಭವಿಸಿದಂತೆ ಆ ಅಮೃತದ ಪಾತ್ರೆಗೆ ಬಿದ್ದವರು ಮೊದಲಿಗಿಂತ ಅತ್ಯಂತ ಹೆಚ್ಚು ಪ್ರಭಾವಶಾಲಿಗಳಾಗಿ ವಜ್ರಧಾರಿಗಳಾಗಿ ಇನ್ನಷ್ಟು ಹೆಚ್ಚಿನ ಮದೋನ್ಮತ್ತರಾಗಿ ಎದ್ದು ನಿಂತರು. ವಿಲೋಕ್ಯ ಭಗ್ನ ಸಂಕಲ್ಪಂ ವಿಮನಸ್ಕಂ ವೃಷಧ್ವಜಂ ತದಾಯಂ ಭಗವಾನ್ ವಿಷ್ಣು ತತ್ರೋಪಾಯನ ಕಲ್ಪಯನ್. ಈ ರುದ್ರದೇವರು ಯುದ್ಧ ಮಾಡಿ ಅವರನ್ನೆಲ್ಲ ಒಂದೊಂದೇ ಬಾಣಗಳಿಂದ ಆರಾಮವಾಗಿ ನಾಶ ಮಾಡಿದರೆ ಅವರು ಅದಕ್ಕಿಂತ ಹೆಚ್ಚು ಆರಾಮಾಗಿ ಎದ್ದು ಬರ್ತಾ ಇದ್ದಾರೆ. ಇದನ್ನ ನೋಡಿ ದೇವತೆಗಳಿಗೆ ಇದೇನಪ್ಪ ಹೀಗಾಗೋಯ್ತು, ನಮ್ಮ ಪ್ರಯತ್ನಕ್ಕೆ ಯಾವುದಕ್ಕೂ ಫಲ ಇಲ್ಲ ಅಂತ ಆಯ್ತಲ್ವಾ ಅಂತ ಯೋಚನೆ ಮಾಡಿದಾಗ ತದಾಯಂ ಭಗವಾನ್ ವಿಷ್ಣು, ಆಗ ಭಗವಾನ್ ವಿಷ್ಣು, ಅದನ್ನು ಭಗವಾನ್ ಅನ್ನೋ ಶಬ್ದವನ್ನು ಯಾಕೆ ಬಳಸಿದ್ರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ತತ್ರೋಪಾಯಂ ಅಕಲ್ಪಯತ್, ಅಲ್ಲೊಂದು ಉಪಾಯವನ್ನ ಮಾಡಿದ. ವತ್ಸ ಆಸೀತದಾ ಬ್ರಹ್ಮ ಸ್ವಯಂ ವಿಷ್ಣುರಯಂ ಹಿ ಗೌಃ ಪ್ರವಿಶ್ಯ ತ್ರಿಪುರಂ ಕಾಲೇ ರಸಕೂಪಾಮೃತಂ ಪಪೌ ತೇಸುರಾಹ್ಯಪಿ ಪಶ್ಯಂತೋ ನನೇಷೇಧಂ ನಿಮೋಹಿತಾಃ. ಬ್ರಹ್ಮ ತದಾ ವತ್ಸಃ ಆಸೀತ್, ಬ್ರಹ್ಮನು ವತ್ಸನಾದನು. ಸ್ವಯಂ ವಿಷ್ಣು ಗೌಃ, ವಿಷ್ಣು ಗೌಃ, ಅವನಿಗೆ ಗೋವು ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಗೋವಿನ ರೂಪದಲ್ಲಿ ಯಾರಾದ್ರೂ ಹೋಗಿ ಏನಾದ್ರೂ ಕೇಳಿದ್ರೆ ಕೂಡ್ಲೆ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಗೋವನ್ನ ಸಾಕೋರು ಏನಾದ್ರೂ ಕೇಳಿದ್ರೆ ಬೇಗ ಸ್ಯಾಂಕ್ಷನ್ ಆಗುತ್ತೆ. ಗೋವಿನ ಜೊತೆಗೆ ಬದುಕೋರನ್ನ ಏನ್ ಮಾಡಿದ್ರು ಕೂಡ ತಕ್ಷಣವೇ ಅದಕ್ಕೆ ತೊಂದರೆ ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾನೆ ಭಗವಂತ. ಯಾಕಂದ್ರೆ ಗೋವು ಅಂದ್ರೆ ಅವನಿಗೆ ಪರಮ ಪವಿತ್ರವಾದದ್ದು, ಬಹಳ ಇಷ್ಟವಾದದ್ದು. ಅವರು ಗೋವಿನ ರೂಪದಲ್ಲಿ ಕರುವನ್ನ ಕರ್ಕೊಂಡು ನಾರಾಯಣ ಮತ್ತು ಬ್ರಹ್ಮ ಇಬ್ರು ತ್ರಿಪುರಾಸುರರ ಊರನ್ನ ಪಟ್ಟಣವನ್ನ ಪ್ರವೇಶಿಸಿದ್ರು. ಪ್ರವಿಶ್ಯ ತ್ರಿಪುರಂ ಕಾಲೆ ರಸಕೂಪಾಮೃತಂ ಪಪೌ, ಹೋಗಿ ದರವಾರಂತ ಬಿದ್ರು ಆ ಬಾವಿಯೊಳಗೆ. ಪೇಸುರಾಹೆಪಿ ಪಶ್ಯಂತಹ ನನಿಷೇಧನ್ ವಿಮೋಹಿತಾ, ಈ ಹಸುಗಳೇನೋ ಬಿದ್ದು ಪಾಪ ಅವುಗಳಿಗೂ ಒಂದೇನೋ ಬದುಕು ಸಿಗುತ್ತೆ ಅಂದ್ರೆ ನಾವ್ಯಾಕೆ ತಡಿಬೇಕು, ಕೊಂಡು ತಿಂದು ಸುಖವಾಗಿರ್ಲಿ, ಅವುಗಳೇ ಏನೋ ಹಾಲು ಕೊಡ್ತಾವಂತೆ, ನಾವು ಹಸುಗ ಹಾಲು ಕೊಟ್ಟು ಎನ್ನುವ ಹೆಗ್ಗಳಿಕೆ ನಮಗಿರ್ಲಿ ಅಂತ ಅವರು ಒಂಥರ ತಾತ್ಸಾರ ಭಾವದಿಂದ ನನ್ಯಷೇಧನ್, ಅದನ್ನ ಹಸು ನಮ್ ತಿನ್ನೋ ಪದಾರ್ಥ, ಅದು ಈ ಕಾಫಿಗೆ ಅವರಿಗೆ ಏನು ನೊಣ ಬಿದ್ರೆ ಹೇಗೆ ಖುಷಿ ಪಟ್ಟು ತೆಗೆದು ಪಕ್ಕಕ್ಕೆ ಎಸೆಯದೆ ಚೀನಾದವರು ಬಾಯಿಗೆ ಹಾಕೊಂಡು ಹೋಗ್ತಾರೋ ಹಾಗೆ ಹಾಲಿಗೆ ಅಮೃತಕ್ಕೆ ಒಂದು ಎಕ್ಸ್ಟ್ರಾ ಪೀಸ್ ಏನು ತಿನ್ಲಿಕ್ಕೆ ಸಿಕ್ತು ಅಂತ ಅನ್ನುವ ಹಾಗೆ ಅವ್ರು ಅನ್ಕೊಂಡು ಬಿಟ್ಬಿಟ್ಟಿದ್ರು. ಆದ್ರೆ ಅದು ಬಿದ್ದದ್ದು ಅದರಲ್ಲಿ ಒಂದು ಪೀಸ್ ಆಗಿ ಉಳಿಲಿಲ್ಲ, ಅದನ್ನು ಪೀಸು ಉಳಿಯದ ಹಾಗೆ ಒಂದು ಚೂರು ಎಲ್ಲ ಸಿಕ್ಕಿದ ಅಷ್ಟೂ ಹಾಲನ್ನ ಪಾಪವು ಕುಡಿದು ಬಿಡ್ತು. ಅಸುರರಿಗೆ ನೋಡ್ತಾ ನೋಡ್ತಾ ಇರ್ಬೇಕಾದ್ರೆ ಇದಿಷ್ಟು ಘಟನೆ ನಡೆದು ಹೋಯ್ತು. ತದ್ವಿಜ್ಞಾಯ, ಇದನ್ನು ನೋಡಿ ಮಹಾಯೋಗಿ ಮಯ ರಸಪಾಲಾನ್ ಇದಂ ಜಗೌ, ರಸವನ್ನ ಕಾಪಾಡುವಂತಹ ರಕ್ಷಕರಿಗೆ ಜೋರಾಗಿ ಹೇಳಿದ,
ಏನ್ ಮಾಡ್ತಾ ಇದ್ರಿ ನೋಡ್ಲಿಲ್ವ ನೀವು? ಆ ಹಸು ಬಂದು ಒಳಗ್ ಬೀಳ್ತಾ ಇದ್ರೆ ಅದನ್ನ ಸುಮ್ನೆ ಬಿಟ್ಟಿದ್ರಲ್ಲ, ಅದ ತಿನ್ಲಿಕ್ಕಾಗತ್ತೆ ಅನ್ಕೊಂಡ್ವಿ, ಒಂದು ಚೂರು ಬಿದ್ರೆ ಕಚ್ಕೊಂಡ್ ತಿನ್ಬೋದು ಅಂತ. ಆದ್ರೆ ಪ್ರತಿಕ್ರಿಯೆ ಕೊಡುವಷ್ಟರಲ್ಲಿ ಸ್ಮರನ್ ವಿಶೋಕ ಶೋಕಾರ್ತಾನ್ ಸ್ಮರನ್ ದೇವಗತಿಂಚತಾಂ, ದೇವಗತಿಂತಾಂ ಸ್ಮರನ್, ಇದು ದೇವರ ಚಿತ್ತಕ್ಕೆ ಹೀಗೆ ಆಗ್ಬೇಕು ಅಂತ ಬಂದಾಗಿದೆ. ಆದ್ರಿಂದಾಗಿ ಆ ರಾಕ್ಷಸರನ್ನ ಶೋಕಾರ್ತರನ್ನಾಗಿರುವುದಕ್ಕೆ ಬೇಕಿರುವಂತಹ ಘಟನೆನ ಅವರೇ ಕೈಯಾರೆ ಹೊತ್ತುಕೊಂಡು ತಮ್ಮ ಕಾಲ ಮೇಲೆ ಎತ್ತಿ ಹಾಕಿ ಅವ್ಯವಸ್ಥೆ ಪಟ್ಟದ್ದನ್ನ ಯೋಚನೆ ಮಾಡದೆ ವಿಶೋಕ, ವಿಶೇಷ ಶೋಕ. ಒಂದರ್ಥದಲ್ಲಿ ತುಂಬಾ ದುಃಖ ಆಯ್ತು, ಇನ್ನೊಂದರ್ಥ ವಿಶೋಕ, ನಡಿಬೇಕು, ಇದು ಪರಮಾತ್ಮನ ಸಂಕಲ್ಪ. ಏನ್ ಅವರೆದುರುಗಡೆ ಶೋಕ ಪಟ್ಟವನಂತ ಇರ್ಲೇಬೇಕಾಗುತ್ತೆ, ಆದ್ರೆ ಒಳಗಿನಿಂದ ಇದು ಭಗವತ್ ಸಂಕಲ್ಪ ಆಗ್ಬೇಕಾದ್ದಾಯ್ತು ಅಂತ ಈ ಎರಡೂ ಒಳಭಾವ ಹೊರಭಾವಗಳೊಂದಿಗೆ ದೇವಗತಿಂ ತಾಂ ಸ್ಮರನ್, ಇದು ಬಹಳ ಸ್ವಾರಸ್ಯ. ಮಯನೂ ಕೂಡ ದೇವಗತಿಯನ್ನ ಸ್ಮರಣೆ ಮಾಡಿ ಸುಮ್ನಾದ. ಶುಕ್ರಾಚಾರ್ಯರು ಹಾಗೆ, ಮಯನೂ ಹಾಗೆ. ದೇವೋಸುರೋ ನರೋ ವಾನ್ಯೋ ನರೋ ಅಸ್ತಿ ಹತಶ್ಚನ ಆತ್ಮನೋನ್ಯಸ್ಯ ವಾ ದಿಷ್ಟ ದೈವೇನ ಪೋಹಿತಂ ದ್ವಯೋಃ. ಈ ಹಸುಕರುಗಳನ್ನ ಯಾರೂ ತಡಿಲಿಕ್ಕಾಗ್ಲಿಲ್ಲ, ಯಾರೂ ಕೂಡ ಇದನ್ನ ನಿಗ್ರಹಿಸ್ಲಿಕ್ಕಾಗುದಿಲ್ಲ. ಇದು ಬಹುಶಃ ಬಂದದ್ದು ಆತ್ಮನೋ ಅನ್ಯಸ್ಯ ದಿಷ್ಟಂ, ಇದು ನಾರಾಯಣನಲ್ಲದೆ ಇನ್ನೇನು ಅಲ್ಲ. ದೈವೇನಾಪೋಹಿತು ನ, ದೈವದಿಂದಲೂ ಕೂಡ ಹೀಗೊಂದು ಅಮೃತದ ರಸ ಶಾಲೆ ಅಥವಾ ರಸ ಬಾವಿ ಖಾಲಿ ಆಯಿತು ಅಂತಂದ್ರೆ ಇದು ನಾವ್ಯಾರೂ ಕೂಡ ಏನು ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಇದನ್ನ ದೇವತೆಗಳಾಗ್ಲಿ ಅಸುರರಾಗ್ಲಿ ಮನುಷ್ಯರಾಗ್ಲಿ ಯಾರೂ ಕೂಡ, ಈಶ್ವರನಾದ್ರೂ ಕೂಡ ಈ ದೈವೇನಾಪೋಹಿತುಂನ, ದೈವದ ಚಿಂತನೆಯಿಂದ ಹೊರತುಪಡಿಸಿ ನಮ್ಮ ಇಷ್ಟಾರ್ಥದಂತೆ ಇದನ್ನ ನಡೆಸ್ತೇವೆ ಅಂತ ಅನ್ನೋದು ಆಗುವುದೇ ಇಲ್ಲ. ನಾವ್ ಅನ್ಕೊಂಡದ್ದಕ್ಕಿಂತ ಆತ್ಮನೋ ಅನ್ಯಸ್ಸವ, ನಮಗಿಂತ ಬೇರೆಯಾದದ್ದೇ ಅಲ್ಲಿ ನಡೆಯುತ್ತೆ. ನಾವ್ ಯಾರೂ ಕೂಡ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅತಾಸೌ ಶಕ್ತಿ ಸ್ವಾಭಿ ಶಂಭೋ ಪ್ರಾಧಾನಿಕಂ ಯಥಾತ್ ಧರ್ಮಜ್ಞಾನ ವಿರಕ್ತ್ಯುದ್ಧಿ ತಪೋ ವಿದ್ಯಾ ಕ್ರಿಯಾಧಿಭಿ. ಆಗ ಶಂಭುವಿನ ಅಸ್ತ್ರಗಳಲ್ಲಿ ಶಕ್ತಿ ಮೊದಲಾದವುಗಳಲ್ಲಿ ಸೇರಿಕೊಂಡು ಅದರಲ್ಲೆಲ್ಲ ಗುಣಗಳೇ ಸೇರಿತ್ತು. ಪ್ರತಿಯೊಂದರಲ್ಲೂ ತೇಜಸ್ಸು, ಎಂತ ತೇಜಸ್ಸು ಅಂದ್ರೆ ಧರ್ಮ ಜ್ಞಾನ ವಿರಕ್ತಿ ವೃದ್ಧಿ ತಪಸ್ಸು ವಿದ್ಯಾ ಕ್ರಿಯಾ, ಈ ಎಲ್ಲಾ ಸತ್ಕರ್ಮಗಳೇ ಅಸ್ತ್ರಗಳಾಗಿ. ಯಾಕಂದ್ರೆ ಇದನ್ನೆಲ್ಲ ಬಿಟ್ಟು ಬದುಕಿದವರಿಗೆ ಅದರಿಂದನೇ ಪೆಟ್ಟು ಕೊಡಬೇಕು ಅಂತ ಯೋಚಿಸಿ ಎಲ್ಲ ಅವನ ಬತ್ತಳಿಕೆಯಲ್ಲಿ ಇಂತಹ ಗುಣಗಳೇ ದೇವತಾ ಶಕ್ತಿಗಳು ಅಂತ ಅರ್ಥ. ಗುಣಗಳು ಅಂದ್ರೆ ಬರೀ ಗುಣ ಅಲ್ಲ, ಆ ಧರ್ಮದ ಅಧಿಪತಿ, ಜ್ಞಾನದ ಅಧಿಪತಿ, ವಿರಕ್ತಿಯ ಅಧಿಪತಿ, ವೃದ್ಧಿಯ ಅಧಿಪತಿ, ತಪಸ್ಸಿನ ಅಧಿಪತಿ, ವಿದ್ಯಾಧಿಪತಿ, ಈಗ ಎಲ್ಲಾ ಅಸ್ತ್ರ ದೇವತೆಗಳು ಕೂಡ ಕೂತ್ರು. ಜೊತೆಗೆ ಶಿವ ರಥಂ ಸೂತಂ ಧ್ವಜಂ ವಾಹಂ ಧನುರ್ವರ್ಮ ಶರಾದಿಯತ್ ಸನ್ನದ್ಧೋ ರಥಮಾಸ್ಥಾಯ ಸಚರಂ ಧನುರಾಜತೆ. ರಥವನ್ನು, ಸೂತನನ್ನು, ಧ್ವಜವನ್ನು, ಜೊತೆಗೆ ಕೈಗೆ ವಾಹ ಅಂತಂದ್ರೆ ಕುದುರೆಗಳನ್ನು, ಧನುಸ್ಸನ್ನು, ಕವಚವನ್ನು, ಬಾಣಗಳನ್ನು ಕೂಡ ಹೊತ್ತು ಸನ್ನದ್ಧನಾಗಿದ್ದಾನೆ. ರಥವನ್ನ ಏರಿದ್ದಾನೆ, ಬಾಣವನ್ನ ಹಿಡಿದಿದ್ದಾನೆ, ಧನುಸ್ಸನ್ನು ಬಾಗಿಸಿ ಹಗ್ಗವನ್ನ ಕಟ್ಟಿದ್ದಾನೆ, ಹಿಂದಕ್ಕೆ ಎಳೆದು ಹಿಡಿದಿದ್ದಾನೆ. ಶರಂ ಧನುಷು ಸಂಧಾಯ ದುರ್ಜಟಿರ್ಜಗದೀಶ್ವರ ಭಗವತ್ ತೇಜಸ ಗುಪ್ತ ಭಗವತ್ ತೇಜಸ. ಶರಂ ಧನುಷಿ, ಶರವನ್ನ ಧನುಸ್ಸಿನಲ್ಲಿ ಇಟ್ಟು ಧೂರ್ಜಟಿ ಅಂತ ರುದ್ರದೇವನಿಗೆ ಒಂದು ಸುಂದರವಾದ ಹೆಸರು. ಧೂಳು ತುಂಬಿದ ಜಟೆಯಿಂದ ಕೂಡಿದವನು ಅಂದ್ರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಅರ್ಥ ಅಷ್ಟೇ. ಧೂಳಿತ್ತು, ಪಾಪ ಕಷ್ಟ ಆಗ್ತಿತ್ತು, ಜಟೆ ಕಟ್ಕೊಂಡು ಅವನಿಗೆ ಒದಾಡ್ತಾ ಇದ್ದ ಅಂತ ಅರ್ಥ ಅಲ್ಲ. ಅವನಿಗೆ ಅದರ ಬಗ್ಗೆ ವೈರಾಗ್ಯ ಪುರುಷ ಅನ್ನೋದನ್ನು ತಿಳಿಸುವ ರೀತಿ ಅದು. ಕೆಂಜಟೆ ಅಂತ ಅರ್ಥ ಧೂರ್ಜಟಿ ಅಂದ್ರೆ. ಜಗದೀಶ್ವರ, ಈ ಪ್ರಪಂಚದ ಪಂಚತ್ವಕ್ಕೆ ಕಾರಣನಾದವನು. ಪಂಚರೂಪದಿಂದ ಸೇರುವುದಕ್ಕೂ ಪಂಚರೂಪದಿಂದ ವಿಭಾಗ ಮಾಡಿ ಮತ್ತೆ ಆಯಾತ ಸ್ಥಳಗಳಿಗೆ ತಲುಪಿಸುವ ಕೆಲಸದಲ್ಲೂ ಒಡೆಯನಾದಂತಹ ರುದ್ರದೇವ ಭಗವತ್ ತೇಜಸ. ಹಿಂದೆ ಭಗವಾನ್ ವಿಷ್ಣು ಅಂತ ಬಂದಿತ್ತಲ್ಲ, ಆ ತೇಜಸ್ಸು ಭಗವತ್ ತೇಜಸ. ಆ ಬಾಣದಲ್ಲಿ ಭಗವತ್ ತೇಜಸ್ಸನ್ನ ಗುಪ್ತವಾಗಿ ಅದನ್ನ ಇರಿಸಿ ತ್ರಿಪುರಂ ದದಾಹ, ತ್ರಿಪುರಾಸುರರ ಪಟ್ಟಣವನ್ನು
ಒಟ್ಟಿಗೆ ಸುಟ್ಟ. ದಿವಿದುಂದುಭಯೋನೇದು ವಿಮಾನ ಶತಸಂಕುಲೆ ದೇವರ್ಷಿ ಪಿತೃ ಸಿದ್ಧೇಶಾಹ ಜಯೇತಿ ಕುಸುಮೋತ್ಕರೈ ಅವಾಕಿರಂಜಗೃಹು ಹೃಷ್ಟಾಃ ನೃತಶ್ಚಾಪ್ಸರೋ ಗಣಾಃ. ದಿವಿ ಆಗಸದಲ್ಲಿ ನಗಾರಿಗಳು ಬಡಿದುಕೊಂಡವು. ಆಕಾಶದಲ್ಲಿ ವಿಮಾನಗಳು ಓಡಾಡತೊಡಗಿದವು. ಆ ವಿಮಾನದಲ್ಲಿ ದೇವತೆಗಳಿದ್ರು, ಋಷಿಗಳಿದ್ರು, ಪಿತೃಗಳಿದ್ರು, ಸಿದ್ಧೇಶ್ವರಿದ್ರು, ಚಾರಣರಿದ್ರು, ಕಿನ್ನರರಿದ್ರು, ಕಿಂಪುರುಷರಿದ್ರು. ಎಲ್ಲರೂ ಕೂಡ ಜಯ 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 ಜಯ, ಭಗವಂತನ ಈ ಕಾರ್ಯಕ್ಕಾಗಿ, ರುದ್ರದೇವ ನಡೆಸಿಕೊಟ್ಟ ಈ ಮಹಾತಂತ್ರಕ್ಕಾಗಿ ಕುಸುಮೋತ್ಕರೈಹಿ, ಒಳ್ಳೆಯ ದೇವಲೋಕದ ಹೂಗಳಿಂದ ಅವರನ್ನ ಮಳೆಗರೆದು ಅಭಿನಂದಿಸಿದ್ರು. ಅವಾಕಿರನ್ ಜಗೃಹರ್ ಪೃಷ್ಟಾಹ, ಜಗುಹು ಜೋರಾಗಿ ಕೂಗಿಕೊಂಡ್ರು. ಪೃಷ್ಟಾಹ ಸಂತೋಷದಿಂದ, ಅಪ್ಸರೋಗಣಾಹ ಕೆಲವರು ಹಾಡಿದ್ರು, ಕೆಲವರು ಕುಣಿದ್ರು, ಕೆಲವರು ವಾದ್ಯ ಬಡಿದ್ರು, ಕೆಲವರು ಕುಪ್ಪಳಿಸಿದ್ರು. ಹೀಗೆ ತಮ್ಮ ಸಂತೋಷವನ್ನ ನೂರಾರು ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸಿದ್ರು ಅಂತ ಹೇಳಿದ್ರು. ಏವಂ ದಗ್ಧ್ವಾ ಪುರಸ್ತಿಸ್ರಃ ಭಗವಾನ್ ಪುರಃ ನೃಪ ಬ್ರಹ್ಮಾಭಿಸ್ತೂಯಮಾನಃ ಪ್ರಧಾಮ ಪ್ರತಿಪದ್ಯತ. ಹೀಗೆ 3 ಪಟ್ಟಣಗಳನ್ನ ಸುಟ್ಟು ಭಗವಾನ್ ಪುರಃ, ತ್ರಿಪುರಾರಿ ಅಂತ ಪ್ರಸಿದ್ಧನಾದಂತಹ ರುದ್ರದೇವ, ಬ್ರಹ್ಮಾದಿವಿಹಿ ಚತುರ್ಮುಖನೇ ಮೊದಲಾದ ಎಲ್ಲ ಹಿರಿಯರಿಂದ ಕೂಡಿಕೊಂಡು ಉಳಿದ ದೇವತೆಗಳಿಂದ ಸ್ತೋತ್ರಗೈಯಲ್ಪಟ್ಟು ಸ್ವಧಾಮ ಕೈಲಾಸದೆಡೆಗೆ ಪ್ರತ್ಯಪದ್ಯತ ಹೆಜ್ಜೆ ಇಟ್ಟನು. ಹೋದನು ಅಂತ ಹೇಳ್ಬೋದು, ಆದ್ರೆ ಪ್ರತ್ಯಪದ್ಯತ ಅನ್ನೋ ಶಬ್ದಕ್ಕೆ ಪದ ಶಬ್ದ ಇರುವುದರಿಂದ ಹೆಜ್ಜೆ ಇಟ್ಟನು. ಏವಂ ವಿಧಾನ್ಯಸ್ಯ ಹರೇ ಸ್ವಮಾಯಯಾ ವಿಡಂಬಮಾನಸ್ಯ ಲೋಕಮಾತ್ಮನ ವೀರ್ಯಾಣಿ ಗೀತಾನ್ ಋಷಭಿರ್ ಜಗದ್ಗುರೋ ಲೋಕಂ ಪುನಾನಾಂ ಅಪರಂ ವದಾಮಿ ಕಿಂ. ಏವಂ ವಿಧಾನಿ ಅಸ್ಯ ಹರೇಃ ಸ್ವಮಾಯಯಾ ವಿಡಂಬಮಾನಸ್ಯ ನೃಲೋಕಂ ಆತ್ಮನಃ. ಆತ್ಮನಃ ನಾರಾಯಣ ಅಂದ್ರೆ ಹರೇಃ, ವಿಡಂಬಮಾನಸ್ಯ ಹರೇಃ ಸ್ವಮಾಯಯ ನೃಲೋಕಂ ಆತ್ಮನಃ ವೀರ್ಯಾಣಿ ಗೀತಾನಿ ಕೈಃ ಋಷಿಭಿಃ ದೇವೈಃ ಪುನಾನಾನ್ ಅಪರಂ ವದಾಮಿ ಕಿಂ. ನೃಲೋಕಂ ಪುನಾನಾನ್, ನೃಲೋಕವನ್ನ ಸಂತೋಷಪಡಿಸುವ, ಪವಿತ್ರೀಕರಿಸುವ ಇನ್ನಷ್ಟು ಸಂಗತಿಗಳನ್ನು ಹೇಳಲೇನು ಅಂತ ನಾರದ ಕೇಳ್ತಾ ಇದ್ದಾನೆ. ಈ ರೀತಿಯಾದ ಹರಿಯ ತನ್ನ ಮಾಯೆಯಿಂದ ವಿಡಂಬನೆಗೊಳಪಡಿಸಿ, ಅಂದ್ರೆ ತಾನು ಕೆಲವೊಮ್ಮೆ ಮರೆಯಾಗಿ ನಿಂತು ಕೆಲಸ ಮಾಡ್ತಾನೆ. ಇದು ಕೂಡ ಪರಮಾತ್ಮನದ್ದೇ ಕೈಚಳಕ. ಆದ್ರೆ ರುದ್ರದೇವನ ಮೂಲಕ ಆಗ್ಬೇಕಿತ್ತು ಅನ್ನೋದಕ್ಕೋಸ್ಕರ ಅವನನ್ನು ಮುಂದಿಟ್ಟುಕೊಂಡು ಈ ಕಾರ್ಯವನ್ನ ನಡೆಸಿ ನೃಲೋಕಕ್ಕೆ ಒದಗಿದ್ದಂತಹ ಅಪಾಯವನ್ನ, ಮರೆಯಾದ ಪಟ್ಟಣಗಳಲ್ಲಿ ಕುಳಿತು ಭೂಮಿಯ ಮೇಲೆ ನಡೆಸ್ತಾ ಇದ್ದ ದಾಳಿಯನ್ನ ನಾರಾಯಣ ಚತುರ್ಮುಖ ಮತ್ತು ಪಂಚಮುಖನೊಂದಿಗೆ ಸೇರಿಕೊಂಡು ನಾಶಪಡಿಸಿ, ಈ ರೀತಿಯಾಗಿ ನಾಶಪಡಿಸಿದ ಎನ್ನುವ ಕಥೆಗಳನ್ನು ಹಾಡುಗಬ್ಬಗಳ ಮೂಲಕ, ಅವನ ಸಾಮರ್ಥ್ಯವನ್ನು ಗೀತೆಗಳ ಮೂಲಕ ನಿರಂತರವಾಗಿ ಲೋಕದಲ್ಲಿ ಎಲ್ಲ ಕಡೆ ಪಸರಿಸುತ್ತಾ ಇರುವಂತಹ ಕಥೆಗಳನ್ನ ಇನ್ನಷ್ಟು ಹೇಳಲೇನು ಅಂತ ನಾರದರು ಯುಧಿಷ್ಠಿರನನ್ನು ಕೇಳತೊಡಗಿದ್ದಾರೆ ಅನ್ನುವಲ್ಲಿಗೆ 7ನೆಯ ಸ್ಕಂಧದ 11ನೆಯ ಅಧ್ಯಾಯ ಮುಗಿತಾಯ. ಈ ಹೊತ್ತಿಗೆ ಅಂದ್ರೆ ಈ ಕಥೆಯನ್ನ ನೆನಪಿಸಿಕೊಂಡಾಗ ನಾವು ಈ ಭೂಮಿಯಿಂದ ಆಚೆಗೆ ಯಾವುದೋ ಒಂದು ಪಟ್ಟಣಗಳನ್ನೆಲ್ಲ ಕಟ್ಟಿಕೊಂಡು ಈ ಜೇಮ್ಸ್ ಬಾಂಡ್ನ ಸಿನಿಮಾಗಳಲ್ಲೆಲ್ಲ ಆ ಕಡೆಯಿಂದ ಈ ಕಡೆಗೆ ಭೂಮಿ ಮೇಲೆ ಏನೇನೋ ಪ್ರಯೋಗ ಮಾಡುವುದೆಲ್ಲ ನೋಡ್ತೇವಲ್ಲ, ಇದು ಒಂಥರ ಅದೇ ತರದ ಕಥೆ. ಭೂಮಿಯಿಂದ ಆಚೆಗೆ ಕೂತು ಭೂಮಿಯ ಮೇಲೆ ಪ್ರಯೋಗ ಮಾಡುವಂತಹ ದುರುಳರ ದುಷ್ಟತನದ ಪರಮಾವಧಿಯನ್ನ ಮೆಟ್ಟಿ ನಿಲ್ಲುವ ಕಥೆಯಾಗಿ ವೇದವ್ಯಾಸರು ಇದನ್ನ ಮುಂದೆ ಇಂಥದ್ದು ಬಾಂಡ್ಗಳು ಬರ್ತಾರೆ, ಆದ್ರೆ ಮೊದಲ ಬಾಂಡ್ ನಮ್ದು ರುದ್ರದೇವರೇ ಅನ್ನೋದು ನೆನಪಿರ್ಲಿ ಅಂತ ಸೂಚಿಸಿ ಈ ಕಥೆಯನ್ನ ಮುಕ್ತಾಯ ಮಾಡಿದ್ರು. ಮುಂದೆ ಶ್ರೀಶುಕ ಉವಾಚ ಶ್ರುತ್ವೇ ಹಿತಂ ಸಾಧು ಸಭಾ ಸಭಾದಿತಂ ಮಹತ್ತಮಾಗ್ರಣ್ಯ ಉರುಕ್ರಮಾತ್ಮನಃ
ಪತೇರ್ಮುದಾಯುತ ಪ್ರಪ್ರಚ್ಛ ಭೂಯ ತನಯಂ ಸ್ವಯಂ ಭುವಃ. ಸ್ವಯಂಭುವಃ ತನಯಂ ಭೂಯಃ ಪಪ್ರಚ್ಛ. ಸ್ವಯಂಭುವಿನ ತನಯನಾದಂತಹ ಮಡಿಲಲ್ಲಿ ಹುಟ್ಟಿದವ ನಾರದ, ಚತುರ್ಮುಖನ ಮಡಿಲಿಂದ ಹುಟ್ಟಿದವ, ಅವನನ್ನ ಮತ್ತೆ ಭೂಯಃ ಮತ್ತೆ ಪ್ರಶ್ನೆ ಕೇಳಿದ. ಏನು ಅಂತ, ಈಹಿತಂ ಶುತ್ವ, ಏನು ಬಯಸಿದ್ನೋ ಅದನ್ನು ಕೇಳಿ ಸಂತುಷ್ಟನಾದ. ಆದ್ರೆ ಕೇಳಿ ತಣಿಲಿಲ್ಲ, ಮತ್ತಷ್ಟು ಕೇಳುವ ಹಸಿವು ಹೆಚ್ಚಾಯಿತು. ಯಾಕೆಂದ್ರೆ ಸಾಧು ಸಜ್ಜನರೆಲ್ಲ ಸಭೆಗಳಲ್ಲಿ ಹಾಡಿ ಹೊಗಳಬಹುದಾದ ಕಥೆಗಳನ್ನ ಮತ್ತಷ್ಟು ಕೇಳಬೇಕು ಅನ್ನುವಂತಹ ಹತಹಿಕೆ ಕಿವಿಗಿರುವುದು ದೊಡ್ಡವರಿಗೆ ಸಹಜ. ನಮಗೆ ಮಾತ್ರ ಅಯ್ಯೋ ಎಷ್ಟು ಅದನ್ನೇ ಉಪನ್ಯಾಸ ಕೇಳುದು ಅಂತ ನಾವು ಮಾತ್ರ ತಲೆಗೆಡಿಸಿಕೊಳ್ಳುತ್ತೇವೆ. ಉರುಕ್ರಮನಾದಂತಹ, ದೊಡ್ಡ ಹೆಜ್ಜೆ ಇಡುವ, ತನ್ನ ಅಸಾಧಾರಣವಾದ ನಡೆಗಳಿಂದ ಲೋಕವನ್ನ ಉಳಿಸುವ ಭಗವಂತನ ಕಥೆಯನ್ನ ಕೇಳಲಿಕ್ಕೆ ಯುಧಿಷ್ಠಿರನಿಗೆ ಬಹಳ ಸಂತೋಷವಾಗಿತ್ತು. ದೈತ್ಯಪತಿಯಾದಂತಹ ಬಲಿಯ ನಿಗ್ರಹದ ಕಾರ್ಯ, ಅಥವಾ ಇಲ್ಲಿ ಬಂದದ್ದು ತ್ರಿಪುರಾಸುರರಲ್ಲಿ ಹಿರಿಯನಾದವನ ಕಥೆಯನ್ನ, ಅಂದ್ರೆ ಇದು ಹಿಂದೆ ಹಿರಣ್ಯಕಶಿಪುವಿನ ಕಥೆಯ ಜೊತೆಗೆ ಸೇರಿ ಬಂತು, ಆದ್ರಿಂದಾಗಿ ಅದು ಒಂದು ಭಾಗವಾಗಿ ಬಂತು. ಮುದಾಯುತ ಯುಧಿಷ್ಠಿರ ಹೇಗಿದ್ದ ಅಂದ್ರೆ ಕೇಳಿ ಎದೆ ಅರಳಿ ನಿಂತಿದೆ, ಅವನಿಗೆ ಇನ್ನೇನು ಕೇಳಬೇಕು ಅಂತ ಅನ್ನಿಸ್ತಿಲ್ಲ. ಅಂತಹ ಸಂತೋಷದಿಂದ ಭಗವಂತನನ್ನ ತಿಳಿಯುವ ಬಯಕೆಯಿಂದ ಮತ್ತಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಮಹತ್ತಮರಲ್ಲಿ ಅಗ್ರಗಣ್ಯ ಅವನು, ಮಹತ್ತಮ ಅಗ್ರಗಣ್ಯ ಜ್ಞಾನಿ. ಅಂದ್ರೆ ಎಷ್ಟು ತಿಳಿದವನಾದ್ರೂ ಕೂಡ ತಿಳಿಯುವ ಬಯಕೆ ಇದ್ದಾಗ ಅವ್ರು ಚಿಕ್ಕವರಾಗ್ಬಿಡ್ತಾರೆ. ಕೇಳ್ಬೇಕು ನನಗೆ ಇನ್ನು ಅಂತ, ಅವ್ರು ನನಗೆಲ್ಲ ಗೊತ್ತಿದೆ ಇನ್ನೇನ್ ನೀವು ಹೇಳೋದು ಅಂತ ಯಾವತ್ತೂ ಕೂಡ ಆ ತಿಳುವಳಿಕೆಯ ಬಗ್ಗೆ ಅವರಿಗೆ ಅಹಂಕಾರ ಬರುವುದಿಲ್ಲ. ಅವ್ರು ಕೇಳ್ತಾನೆ ಇರ್ತಾರೆ. ಅದರಿಂದಾಗಿ ಪಪ್ರಚ್ಛ ಮತ್ತೆ ಕೇಳಿದ್ರು. ಭಗವನ್ ಶ್ರೋತುಮಿಚ್ಛಾಮಿ ನೃಣಾಂ ಧರ್ಮಂ ಸನಾತನಂ ವರ್ಣಾಶ್ರಮಾಚಾರಯುತಂ ಪುಮಾನ್ ಲಿಂಗತೆ ಪರಂ. ಮನುಷ್ಯರ ಸಾಮಾನ್ಯ ಧರ್ಮ, ಮನುಷ್ಯರು ನಡೆಸಬೇಕಾದ ಸನಾತನ ಧರ್ಮ, ಸಾರ್ವಕಾಲಿಕವಾದ ಧರ್ಮ, ಅದನ್ನ ನಾನು ಕೇಳಬೇಕು ಅಂತ ಬಯಸ್ತೇನೆ. ಪ್ರತಿಯೊಬ್ಬನ ಸಹಜವಾದ ಧರ್ಮ ಗುಣ ಏನಿದೆ, ಆಚರಣೆಗಳೇನಿವೆ, ಇವುಗಳ ಬಗ್ಗೆ ತಿಳಿದು ಯಾವ ತಿಳುವಳಿಕೆಯಿಂದ ಮತ್ತು ಯಾವ ಆಚರಣೆಯಿಂದ ಮನುಷ್ಯನೊಬ್ಬ ಪರಂ ಪುಮಾನ್ ವಿಂದತೆ, ಎತ್ತರವನ್ನ ಮನುಷ್ಯನೊಬ್ಬ ಹೊಂದಿಯ ಅನ್ನುವುದನ್ನ ಕೇಳಲು ಬಯಸುತ್ತೇನೆ. ಭವಾನ್ ಪ್ರಜಾಪತೆ ಸಾಕ್ಷಾತ್ ಆತ್ಮಜ ಪರಮೇಷ್ಠಿನ ಸುತಾನಾಂ ಕರ್ಣಕೋ ಬ್ರಹ್ಮನ್ ತಪೋ ಜ್ಞಾನ ಸಮಾಧಿಭಿಃ. ನೀನು ಪ್ರಜಾಪತೆ ಸಾಕ್ಷಾತ್ ಆತ್ಮಜ, ಪರಮೇಷ್ಠಿ ಅಂತ ಚತುರ್ಮುಖನಿಗೆ ಹೆಸರು. ಯಾಕಂದ್ರೆ ಅವನು ನಿಂತಷ್ಟು ಹೆಚ್ಚು ಹೊತ್ತು ಯಾರು ನಿಲ್ಲುವುದಿಲ್ಲ. ಪರಮಸ್ಥ, ಸ್ಥಾ ಅಂದ್ರೆ ಒಂದು ಸ್ಥಾನಕ್ಕೆ ಅಂಟಿಕೊಂಡಿರುವುದು. ಅವನಷ್ಟು ಗಟ್ಟಿಯಾಗಿ ನಿಂತವ ಮತ್ತೊಬ್ಬಲ್ಲ. ಯಾಕೆಂದ್ರೆ 31,104 ಕೋಟಿ ವರ್ಷ ನಿಲ್ಲುದು ಅವನೊಬ್ನೇ. ಉಳಿದ ಮತ್ತೊಮ್ಮೆ ನಿಲ್ಲಬೇಕು ಅಂದ್ರೆ ಇನ್ನೊಮ್ಮೆ ಬ್ರಹ್ಮನೇ ಬರ್ಬೇಕಷ್ಟೆ, ಬೇರೆ ನಿಲ್ಲುವುದಿಲ್ಲ. ಹಾಗಾಗಿ ಅವನು ಪರಮೇಷ್ಠಿ. ಪರಮೇಷ್ಠಿಯಾದಂತಹ ಚತುರ್ಮುಖನ ಸಾಕ್ಷಾತ್ ಆತ್ಮ, ನೇರ ತೊಡೆಯಿಂದ ಹುಟ್ಟಿದವ ನೀನು. ಅವರಿಗೆ, ಅವರ ಮಕ್ಕಳಿಗೂ ನೀನು ಸಮ್ಮತ. ಅವ್ರ ಮಕ್ಕಳೆಲ್ಲ ನಿನ್ನನ್ನ ಬಹಳ ಇಷ್ಟಪಡುವವರು. ಚತುರ್ಮುಖನ ಮಕ್ಕಳೆಲ್ಲ ಉಳಿದವರು ಕೂಡ ನಿನ್ನನ್ನ, ಯಾಕೆಂದ್ರೆ ದಶಮಸ್ತತ್ರನಾರ್ಥ, ಪ್ರಜಾಪತಿಗಳಲ್ಲಿ 9 ಜನ ಆದ್ಮೇಲೆ 10ನೇವನು ನೀನು. ಸಮ್ಮತ ಯಾಕೆ ಅಂದ್ರೆ ನೀನು ತಪಸ್ಸು, ಜ್ಞಾನ ಮತ್ತು ಸಮ್ಯಕ್ ಆಧೀಯತೆ ಮನಃ ಇತಿ ಸಮಾಧಿ. ನಿರಂತರವಾಗಿ ಒಂದು ವಿಷಯದಲ್ಲಿ ಮನಸ್ಸನ್ನು ಯಾರಿಗೆ ಇಡಬಲ್ಲ ಸಾಮರ್ಥ್ಯ ಇದೆಯೋ ಅವನು ಸಮಾಧಿಮಾನ್ ಅಂತ ಕರೀತಾರೆ. ನೀನು ಆ ವಿಷಯವನ್ನ ಜಾಗ್ರತೆಯಿಂದ ಅರಿತುಕೊಂಡು ಚತುರ್ಮುಖ ಹೇಳಿದ ಪ್ರತಿಯೊಂದು ಮಾತನ್ನು ಕಿವಿಯಲ್ಲಿ ಕೇಳಿ ಹೃದಯದಲ್ಲಿ ಅದನ್ನ ಅಡಗಿಸಿಕೊಂಡು ಮತ್ತೆ ನಮ್ಮೆಲ್ಲರಲ್ಲೂ ಕೂಡ ಮತ್ತೆ ತೆರೆದಿಡುವುದಕ್ಕೆ ಬೇಕಾದಷ್ಟು ಧಾರಣಾ ಶಕ್ತಿಯನ್ನ ಹೊಂದಿದವ. ನಾರಾಯಣ ಪರಾ ವಿಪ್ರ ಧನುರ್ಗುಹ್ಯಂ ಯಥಾವಿದು ವರುಣಾ ಸಾಧವ ಕರುಣಾಭಾಗರ ಶಾಂತಾ ತ್ವದ್ವಿಧಾನ ತಥಾ ಪರೇ. ಜ್ಞಾನಿಗಳು ಸದಾ ನಾರಾಯಣ ಪರಾಹ, ಧರ್ಮವನ್ನ ಚೆನ್ನಾಗಿ ತಿಳಿದು, ಧರ್ಮದ ನಿಜವಾದ ಅರಿವನ್ನ ತಿಳಿದು, ಅದು ನಾರಾಯಣ ಪರವಾದ ಧರ್ಮ ಮಾತ್ರ ಧರ್ಮ. ಅದು
ನಾರಾಯಣ ಪರಾಹ, ಅದು ನಾರಾಯಣನನ್ನೇ ತಿಳಿಸುವುದಕ್ಕೋಸ್ಕರ ಹೊರಟ ಧರ್ಮವಾಗಿದ್ರೆ ಮಾತ್ರ ಅದಕ್ಕೆ ಧರ್ಮ ಅಂತ ಕರೀತಾರೆ. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತು ಚಿತ್. ನಾರಾಯಣನ ನೆನಪಿಗೆ ಕಾರಣವಾಗುವಂತ ಎಲ್ಲವೂ ಧರ್ಮವೇ, ಅದೇ ಧರ್ಮಗುಹ್ಯ ಕೂಡ. ಧರ್ಮ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದನ್ನೇ ತಲೆ ಮೇಲೆ ಕಚ್ಚಿಕೊಂಡು ಭಗವಂತನನ್ನೇ ಮರೆತು ಕರ್ಮಠರಾಗಿ ಬದುಕಿ ಅವ್ಯವಸ್ಥೆ ಚಿತ್ತರಾಗುವುದಕ್ಕಿಂತ ಧರ್ಮಗುಹ್ಯವನ್ನ ವಿಪ್ರರು ಚೆನ್ನಾಗಿ ತಿಳಿದಿದ್ದಾರೆ. ಏನು ಅಂದ್ರೆ ಅದು ನಾರಾಯಣ ಪರಾಹ. ಯಥಾ ವಿದುಹು, ಅಂತಹ ಸಜ್ಜನರು, ಕರುಣಾಹ ಅತ್ಯಂತ ಕಾರುಣಿಕರು, ಸಾಧವಃ ಅತ್ಯಂತ ಸಜ್ಜನಿಕೆಯಿಂದ ತುಂಬಿದವರು, ಶಾಂತಾಹ ಅತ್ಯಂತ ಸಮಾಧಾನಶೀಲರು, ಮತ್ತು ನಿರಂತರ ಪರಮಾತ್ಮನಲ್ಲಿ ಮನಸ್ಸನ್ನು ನೆಟ್ಟವರು, ತ್ವದ್ವಿಧ ಅವರೆಲ್ಲ ನಿನ್ನಂತವರು, ಅಥವಾ ನೀನು ಅವರ ಹಾಗೆ, ಅಥವಾ ಅವರು ನಿನ್ನ ಹಾಗೆ. ಯಾರಿಗಾರನ್ ಬೇಕಾದ್ರೂ ಹೋಲಿಸಿ ಹೇಳ್ಬೋದು, ನ ತಥಾ ಪರೆ. ಆದ್ರೆ ನಿಮ್ಮಂತ ಸಜ್ಜನರು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಂಥವರಿಗೆ ನಿಮ್ಮಂಥವರೇ ಸಾಟಿ ಹೊರತು ಬೇರೆಯವರನ್ನ, ಲೋಕದಲ್ಲಿರುವ ಸಾಮಾನ್ಯ ಜನರಲ್ಲಿ ನಾನು ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರೆ, ಯಾಕೆ ಇಷ್ಟೆಲ್ಲ ಪೂರ್ವ ಪೀಠಿಕೆ ಅಂತಂದ್ರೆ, ಮುಂದೆ ಕೇಳುವ ಪ್ರಶ್ನೆಗಳಲ್ಲಿ ಬರುವಂತಹ ಅನೇಕ ತರದ ಉತ್ತರಗಳೇನಿದೆ ಅದು ಸಾರ್ವಕಾಲಿಕವಾದಂತಹ ಸಾಮಾಜಿಕ ವ್ಯವಸ್ಥೆಯನ್ನ ಹದದಲ್ಲಿ ಇರಿಸ್ಲಿಕ್ಕೋಸ್ಕರ ಆ ಕಾಲದಲ್ಲಿ ಒಪ್ಪಿಕೊಂಡಂತಹ ಸಂಗತಿಗಳನ್ನೆಲ್ಲ ಈ ಮಾತುಗಳಲ್ಲಿ ಚರ್ಚಿಸುತ್ತಾರೆ. ಮತ್ತೆ ನಾಳೆ ಅದರ ನಾರದರ ಪ್ರಶ್ನೋತ್ತರಗಳಿಗೆ ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्, धर्मस्य विजयो भूयात्, अधर्मस्य पराभवात्, सद्भावना प्राणगता भूयात् कृष्णस्य मङ्गलम्. ಶ್ರೀಕೃಷ್ಣಾರ್ಪಣಮಸ್ತು.